KS ನಾವು ಮುಖ್ಯವಾಗಿ ತಯಾರಿ ಅಂತಂದರೆ ನಾನು KS ಎಕ್ಸಾಮ್ ಪ್ರಿಪರೇಷನ್ ನಾನು 3 ಹಂತದಲ್ಲಿನೂ ಮಾಡಿದ್ದೀನಿ. ಇಲ್ಲಿ ಚಾಲೆಂಜಸ್ ಅಂದರೆ ಮುಖ್ಯವಾಗಿ ಇಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆನೂ ಇತ್ತು, ನಾವು ಓದುವಾಗಿತ್ತು. ಈಗೇನು ಅಷ್ಟಿಲ್ಲ ಅನಿಸ್ತಾ ಇದೆ, ಯಾಕಂದರೆ ಸುಮಾರು ಯೂಟ್ಯೂಬ್ ಚಾನಲ್ಸ್ ಬಂದಿದ್ದಾವೆ. ಈಗೇನಾಗಿದೆ ಅಂದರೆ ಏನನ್ನ ಓದಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಈಗಿನ ಪ್ರಿಪ್ರೇಷನ್. ಏನು ನೋಡಬಾರ್ದು, ಏನು ಓದಬಾರ್ದು. ಪ್ರಿಲಿಮ್ಸಿಗೂ ಮೇನ್ಸಿಗೂ ಕನೆಕ್ಟೇ ಇಲ್ಲ ಹಿಸ್ಟ್ರಿ ಸಬ್ಜೆಕ್ಟು. ನಾವು ಎಷ್ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಒಂದು ಸಬ್ಜೆಕ್ಟ್ ಅಥವಾ ಒಂದು ಟಾಪಿಕ್ ಮೇಲೆ, ಇದರಿಂದ ಎಷ್ಟು ಪೇಜಸ್ ನಾವು ಓದ್ತಿರ್ತೀವಿ, ಆಮೇಲೆ ಎಷ್ಟು ಮಾರ್ಕ್ಸ್ ಬರ್ತಾವೆ, ಈ ರೇಷಿಯೋ ತಗೋಬೇಕು. ಎಲ್ಲಾನು ಓದಿ ಎಲ್ಲಾನು ನಾನು ಇಡೀ ಬ್ರಹ್ಮಾಂಡವನ್ನು ತಿಳ್ಕೊತೀನಿ ಅನ್ನೋದು ಶುದ್ಧ ಸುಳ್ಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಸಾಧನೆ ಅನ್ನೋದು ನಮಗೆ ಅಷ್ಟು ಸುಲಭವಾಗಿ ಬರೋದಲ್ಲ. ಅನೇಕ ಅಡೆತಡೆಗಳು, ಅಡಚಣೆಗಳು, ಅವಮಾನಗಳು, ಇವೆಲ್ಲವ ಹರ್ಡಲನ್ನು ಮೀರ್ಕೊಂಡು ಅದಾದಮೇಲೆ ನಮಗೆ ಒಂದು ಸಾಧನೆ ಅನ್ನೋದು ಸಿಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಸಾಧನೆ ಮಾಡೋದಕ್ಕೆ ಒಂದು ಛಲ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಛಲ ಹೊಂದಿದ್ರೆ ಇದು ಯಾವುದು ಮ್ಯಾಟರ್ ಆಗೋದಿಲ್ಲ. ಅದೇ ಒಂದು ಛಲನ ಇಟ್ಕೊಂಡು ಒಬ್ಬರು PC ಆಗಿ ನಂತರದಲ್ಲಿ KS ಆಫೀಸರ್ ಆಗಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ಗೆಸ್ಟ್ ಆಗಿ ನಾವು ಕರ್ಕೊಂಡು ಬಂದಿದ್ದೀವಿ. KS ಆಫೀಸರ್ ಆಗಬೇಕು ಅಂತಂದರೆ ಆ ಒಂದು ಎಕ್ಸಾಮ್ಸನ್ನು ಪಾಸ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಯಾವ ರೀತಿಯಾಗಿ ಡೆಡಿಕೇಟೆಡ್ ಆಗಿರಬೇಕು ಕ್ಯಾಂಡಿಡೇಟ್ಗಳು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹಾಗೆ ಅವರು ತಮ್ಮ ಜರ್ನಿ ಯಾವ ರೀತಿಯಾಗಿ ಸ್ಫೂರ್ತಿದಾಯಕವಾಗಿತ್ತು ಅದನ್ನು ಕೂಡ ಹೇಳ್ತಾರೆ. ಜೊತೆಗೆ ಅವರ ಪುಸ್ತಕ ಕೂಡ ಒಂದು ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ನಾನು ಹೇಳಿದೆ, ಒಂದು ಸಾಧನೆ ಅನ್ನೋದು ಅಷ್ಟು ಈಸಿಯಾಗಿ ನಮಗೆ ಸಿಗೋದಿಲ್ಲ. ತುಂಬ ಹರ್ಡಲ್ಸ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ನೀವು ನಿಮ್ಮ ಒಂದು ಲೈಫಲ್ಲಿ PC ಆಗಿದ್ದು, ಅದಾದಮೇಲೆ ನೀವು KS ಆಫೀಸರ್ ಆಗಿದೆ. ಸೊ ಆ ಒಂದು ಜರ್ನಿನ ಮೆಲ್ಕ್ ಹಾಕೋದಾಯಿತು ಅಂತ ಇವತ್ತು ಮೇನ್ ಟಾಪಿಕ್ ನಾವು KS ಬಗ್ಗೆ ಮಾತಾಡಬೇಕಂತೇಳಿ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀರಿ. ಅದಕ್ಕೆ ನನ್ನ ಜರ್ನಿಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆ್ಯಕ್ಚುಲಿ ನಾನು ಬಂದು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದವನು. ನಾನು ಸ್ಟಾರ್ಟಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಿಂದ ನನ್ನ ಜರ್ನಿಯನ್ನು ಆರಂಭಿಸ್ತೇನೆ ಸರ್ಕಾರಿ ಇಲಾಖೆಯಲ್ಲಿ. ನಂತರ ನಾನು ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತೇನೆ. ಅದಾದ ನಂತರ PDO ಹುದ್ದೆಯನ್ನು ಅಲಂಕರಿಸ್ತೀನಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ. ನಂತರ KS ಹುದ್ದೆಯನ್ನು ಅಲಂಕರಿಸಿ ಇವತ್ತು ನಾನು ಇಲ್ಲಿ ತಮ್ಮ ಮುಂದೆ ಇದ್ದೀನಿ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅದಷ್ಟು ಸುಲಭವಾಗಿರೋದಿಲ್ಲ. ಎಲ್ಲ ತುಂಬ ಡೆಡಿಕೇಶನ್ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಟೀರಿಯಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಹೇಳೋದಾಯ್ತಂದರೆ ಯಾವ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ಯಾಂಡಿಡೇಟ್ಸ್ ಪ್ರಿಪೇರ್ ಆಗಬೇಕಾಗತ್ತೆ ಅಂತ? ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನುವುದು ಭಾಳ ಅಂದ್ಕೊಂಡಷ್ಟು ಟಫು ಇಲ್ಲ, ನಾವು ಅಂದ್ಕೊಂಡಷ್ಟು ಈಸಿನೂ ಇಲ್ಲ. ಇದ್ರ ಮಿಡಲ್ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು. ಈಗ ಆ ಹುದ್ದೆಯನ್ನು ನಾವು ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಅದು ತ್ಯಾಗವನ್ನು ಕೇಳ್ತದೆ. ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾಗಿತ್ತಂದರೆ ಎಷ್ಟು ಓದಬೇಕು ಅನ್ನೋದೇ ಬೇರೆ, ಇವನ್ PSI ಆಗಬೇಕಾದ್ರೆ ಏನು ಓದಬೇಕು ಅನ್ನೋದೇ ಬೇರೆ, PDO ಆಗಬೇಕಾದ್ರೇ ಬೇರೆ ಇದೆ. ಅದೇ ರೀತಿ KS ಹುದ್ದೆಗೆ ಬೇರೆ ರೀತಿಯಾದಂತಹ ಒಂದು ನಮ್ಮ ಜೀವನದ ತ್ಯಾಗವನ್ನು ಅದು ಕೇಳ್ತದೆ ಆ್ಯಕ್ಚುಲಿ. ಓಕೆ ಸರ್, ಇವಾಗ ನಮ್ಮ ಶಿಕ್ಷಣ, ನಾವೇನು ಶಿಕ್ಷಣ ತಗೊಳ್ತೀವಲ್ಲ, ಆ ಶಿಕ್ಷಣ ಹೇಗೆ ಸಿದ್ಧಪಡಿಸುತ್ತೆ ಒಂದು KS ಅಧಿಕಾರಿ ಆಗೋದಕ್ಕೆ ಅಂತಂದ್ರೆ? ಓಕೆ, ಇಲ್ಲಿ KSದಲ್ಲಿ ನೀವು ಹೇಳಿದಂಗೆ ಶಿಕ್ಷಣ ಅನ್ನೋದು ಈಗ ನಾವು ಏನು ಈ ಅಕಾಡೆಮಿಕ್ ವೈಸ್ ಕಲಿತೀವಲ್ಲ, ಅದು ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ ಆ್ಯಕ್ಚುಲಿ. ನನ್ನ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇದ್ದಿರ್ತದೆ. ಅಂದರೆ ನಾನು ತಿಳ್ಕೊಂಡದು ಅಥವಾ ನಾನು ಇಷ್ಟು ವರ್ಷದಿಂದ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಒಂದು ಗೈಡ್ ಮಾಡಿದ್ದು ನೋಡಬೇಕಾಗಿತ್ತು ಅಂದರೆ, ಇಲ್ಲಿ ಅಕಾಡೆಮಿಕಲ್ಲಿ ಏನಾಗ್ತದೆ, ನಮಗೆ ಡಿಗ್ರಿ ಮುಗಿಯೋವರೆಗೂ ನಾವು ಒಂದು ಹಂತದಲ್ಲಿ ಇದ್ದಿರ್ತೀವಿ, ಅದು ಬೇರೆ ಥರ ಇದ್ದಿರ್ತದೆ. ಅಲ್ಲೇನಾಗ್ತದೆ, ಡಿಗ್ರಿಯಲ್ಲಿ ನಮಗೆ ಕೆಲವೊಂದು ಪಿಕ್ಸ್ ಕ್ವಶನ್ಸ್ ಇದಿರ್ತವೆ ಅಥವಾ ಇದೇ ಆ್ಯಂಗಲ್ದಿಂದ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಗೊತ್ತಿರ್ತದೆ. ಆದರೆ ಇಲ್ಲಿ ಒಂಥರ ವಿಭಿನ್ನವಾಗಿ ಇಲ್ಲಿ ಎಲ್ಲ ರೀತಿ ಬರೇ ಓದುವುದರಿಂದ KS ಆಗ್ತಾನೋ IAS ಆಗ್ತಾನೋ ಅನ್ನೋದು ಸುಳ್ಳು. ಓಕೆ, ನಮ್ಮದೇ ಆದಂಥ ಕೆಲವು ವಿಚಾರಗಳು ಬೇಕಾಗುತ್ತೆ. ನಮ್ಮತನವನ್ನು ಇಲ್ಲಿ ನಾವು ಎತ್ತಿ ತೋರಿಸ್ಬೇಕಾಗ್ತದೆ ಎಕ್ಸಾಮ್ದಲ್ಲಿ. ಇದು ಇಂಪಾರ್ಟೆಂಟ್ ಇರ್ತದೆ. ಓಕೆ ಸರ್, ಒಂದು ಏನು KS ಅದ್ರ ಬಗ್ಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ, ಸೊ ನಿಮ್ಮ ಒಂದು ಜರ್ನಿ ಕೂಡ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು PC ಆಗಿ ಅದಾದಮೇಲೆ KS ಆಫೀಸರ್ ಆಗೋದು ಕೂಡ ಒಂದು ಇನ್ಸ್ಪಿರೇಷನ್. ಸೊ ನಿಮ್ಮ ಈ ಒಂದು KS ಅಧಿಕಾರಿ ಆಗೋದಕ್ಕೆ ನಿಮ್ಮ ಪ್ರಭಾವ ಆಗಿರ್ಬೋದು, ಆಮೇಲೆ ಕುಟುಂಬದ ಪ್ರಭಾವ ಆಗಿರ್ಬೋದು, ಮತ್ತು ನಿಮ್ಮ ವೃತ್ತಿ ಪ್ರಭಾವ ಆಗಿರ್ಬೋದು, ಹೇಗೆ ಬಿದ್ದಿದೆ ಸರ್ ಇದ್ರ ಮೇಲೆ ಅಂತ? ಓಕೆ, ನೀವು ಕೇಳ್ತಾ ಇರೋದು ಒಳ್ಳೆ ಕ್ವಶನ್ನೇ. ಯಾಕಂದರೆ ಈಗ ನಮ್ಮ ಕುಟುಂಬದ ಪ್ರಭಾವ ಅನ್ನೋದಂದರೆ, ನಮ್ಮ ಕುಟುಂಬದಲ್ಲಿ ಯಾರೂ ಸರ್ಕಾರಿ ಹುದ್ದೆಯಲ್ಲಿ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಮ್ಮದು ಮೂಲತಃ ಕೃಷಿ ಕುಟುಂಬ.
ನಮ್ಮಲ್ಲಿ ಯಾರೋ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಏನಕ್ಕಿತ್ತು, ನಮ್ಮ ಸುತ್ತಮುತ್ತಲಿನ ಯಾವ ಫ್ಯಾಮಿಲಿನೂ ಗೌರ್ಮೆಂಟ್ ಜಾಬ್ದಲ್ಲಿ ಇದ್ದವರು ಕಡಿಮೆ. ಇವನ್ ನನ್ನ ಗ್ರಾಮದಲ್ಲಿನೇ ನಾನು ಓದಬೇಕಾದಾಗ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಅಲಂಕರಿಸುವ ಪೂರ್ವದಲ್ಲಿ ನಮ್ಮ ಇಡೀ ಗ್ರಾಮದಲ್ಲಿನೇ ಬರೀ ಬಸ್ ಕಂಡಕ್ಟರ್ಸ್ ಮಾತ್ರ ಇದ್ರು. ಓಕೆ, ನಾನು ಪೊಲೀಸ್ ಆದದ್ದು ನನಗೇನು ಅನ್ನಿಸ್ತು ಅಂದರೆ ಒಂದು ಹೆಜ್ಜೆ ಮುಂದೆ ಹೋದ್ನಿ ಅಂತ ಹೇಳಿ ಅನ್ನಿಸ್ತು. ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ, ನಾನು ಕಾನ್ಸ್ಟೇಬಲ್ ಜಾಯ್ನ್ ಆಗಬೇಕಾಗಿತ್ತಂದರೆ ಮೇನ್ ಅಂದರೆ ಬಡತನ ಇತ್ತು, ಯಾವುದಾದ್ರೂ ಒಂದು ಹುದ್ದೆ ಬೇಕಾಗಿತ್ತು ನನಗೆ. ಹೀಗಾಗಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಜಾಯ್ನ್ ಆದೆ. ಇದು ಒಂದು ಇಂಪಾರ್ಟೆಂಟ್ ಇರ್ತದೆ. ಈ ಫ್ಯಾಮಿಲಿ ಸಪೋರ್ಟ್ ಅನ್ನೋಕ್ಕಿಂತನೂ ಫ್ಯಾಮಿಲಿಯಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನೇ ನನಗೆ ಮುಖ್ಯವಾಗಿ ಒಂದು ಇದನ್ನಿತ್ತು. ಇವತ್ತಾದರೂ ನಮ್ಮ ತಾಯಿಗೆ ಹೇಳ್ತಾರೆ, ಪೊಲೀಸ್ ಹುದ್ದೆನೇ ಅವ್ರಿಗೆ ದೊಡ್ಡದು. ನಾನು KS ಆದಾಗ ನನಗೆ ಇನ್ನೂ ನೆನಪಿದೆ, ಬೆಳಗಾಂದಲ್ಲಿ ಒಂದು ಸನ್ಮಾನದಲ್ಲಿ ನಮ್ಮ ತಾಯಿನ ಕರ್ಕೊಂಡು ಹೋಗಿದ್ದೆ. ಯೂಶಲಿ ಎಲ್ಲಿ ಕರ್ಕೊಂಡು ಹೋಗಿದ್ದಿಲ್ಲ. ಅವಾಗ ಅವರು ನಮ್ಮ DC ಸಾಹೇಬರು, ಜಯರಾಮ್ ಸಾಹೇಬ್ರು ಇದ್ರು ಅವತ್ತು. ಖುಷಿ ಆಯ್ತನ್ರಿ ಅಮ್ಮ ನಟ್ಲೆ, ಇಲ್ಲ ಪೊಲೀಸ್ ಹುದ್ದೆನೇ ಚಲೋ ಇತ್ತು ಅಂತ. ಅಂದ್ರೆ ಅವ್ರಿಗೆ ಅಷ್ಟು ಇದನ್ನ ಇದ್ದಿದ್ದಿಲ್ಲ, KS ಅಂದ್ರೆ ಓಕೆ. ಸೊ ಈ ಒಂದು ಎಕ್ಸಾಮ್ಗೆ, KS ಎಕ್ಸಾಮ್ಗೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ, ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದರೆ ಯಾವ ರೀತಿಯಾದಂತಹ ಒಂದು ತಯಾರಿ ನಿಮ್ದು ಆಗ್ತಾ ಇತ್ತು, ಮತ್ತು ಏನೇನೆಲ್ಲ ಟೆಕ್ನಿಕ್ಸನ್ನ ನೀವು ಯೂಸ್ ಮಾಡ್ಕೊಳ್ತಾ ಇದ್ರಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ? KSದಲ್ಲಿ ನಾವು ಮುಖ್ಯವಾಗಿ ತಯಾರಿ ಅಂತಂದರೆ, ನಾನು KS ಎಕ್ಸಾಮ್ ಪ್ರಿಪ್ರೇಷನ್ ನಾನು 3 ಹಂತದಲ್ಲಿನೂ ಮಾಡಿದ್ದೀನಿ. ನಾನು 2010ರಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಇದ್ದೆ. ಅವಾಗನು KS ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಅಟೆಂಡ್ ಆಗಿದ್ದೆ. 2011ರಲ್ಲಿ ನಾನು ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿದ್ದೆ. ಅವಾಗನು KS ಪ್ರಿಲಿಮ್ಸ್ ಪಾಸ್ ಆದೆ, ಮೇನ್ಸ್ ಪಾಸ್ ಆದೆ, ಸಂದರ್ಶನಕ್ಕೆ ಹೋದೆ, ಆಯ್ಕೆ ಆಗಲಿಲ್ಲ. ನಂತರ 2014ರ ಬ್ಯಾಚ್ನಲ್ಲಿ ಅಂದರೆ 2015ರಲ್ಲಿ ನಾನು KS ಪರೀಕ್ಷೆಯನ್ನು ತೊಗೊಂಡೆ. ಅವಾಗ ನಾನು PDO ಇದ್ದೆ. ಅಂದರೆ ಈ 3 ಸಲ ನಾನು ಎಕ್ಸಾಮ್ ಬರೆದಾಗೂ 3 ವಿಭಿನ್ನ ಹುದ್ದೆಯಲ್ಲಿ ಇದ್ದೆ. ಅಂದರೆ ಇದನ್ನ ಯಾಕೆ ಹೇಳ್ತೇನೆ ಅಂದರೆ, ನಂದು ಪ್ರಿಪ್ರೇಷನ್ನೇ ಬೇರೆ ಆಗ್ತದೆ, ಕಾಮನ್ ವ್ಯಕ್ತಿಗಳದ ಬೇರೆ ಆಗ್ತದೆ. ಪ್ರತಿಯೊಂದು ವ್ಯಕ್ತಿಗಳ ಪ್ರಿಪ್ರೇಷನ್ ಇಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಯಾಕಂದರೆ ಅವ್ರದ್ದು ಸಮಸ್ಯೆಗಳು ಏನಿದಾವ ಅಂತ ನೋಡ್ಕೋಬೇಕಾಗ್ತದೆ. ನಂದು ಸಮಸ್ಯೆ ಏನಂದರೆ, ನನಗೆ ಮೇನ್ ಟೈಮ್ ಸಿಗ್ತಿದ್ದಿಲ್ಲ. ಯಾಕಂದರೆ ನಾನು ಡ್ಯೂಟಿ ಮಾಡಿ ಬಂದು ಉಳಿದ ಸಮಯದಲ್ಲಿ ನಾನು ತಯಾರಿ ಮಾಡಬೇಕಾಗ್ತಿತ್ತು. ಎನಿಹೌ ನನಗೆ ಮೇನ್ಸ್ ಎಕ್ಸಾಮ್ದಲ್ಲಿ ನಾನು ರಜಾ ಹಾಕಿ ಓದಿದೆ. ಅಂದರೆ ನಮ್ದು ರಜಾ ಹಾಕಿದಾಗಿನ ಜರ್ನಿ ಅಥವಾ ಡ್ಯೂಟಿ ಮಾಡುವ ಸಂದರ್ಭದಲ್ಲಿ ಜರ್ನಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ಅಥವಾ ಪ್ರಿಪ್ರೇಷನ್ ಮಾಡೋರೆಲ್ಲ ಆಸ್ಪಿರೆಂಟ್ಸ್ ಏನು ಹೇಳ್ತಾರೆ ಅಂದರೆ, KS ಪರೀಕ್ಷೆಯನ್ನು ನಾವು ತಗೋಬೇಕಂತ ಇದ್ದೇವೆ, ನನಗೆ ಹಣದ ಕೊರತೆನೂ ಇದೆ, ತಗೋಬೇಕು ಅಂತ ಇದ್ದೀವಿ ಅಂದಾಗ ನಾನು ಈಸಿಯಾಗಿ ಸಜೆಷನ್ ಮಾಡ್ತೇನೆ ಅವ್ರಿಗೆ, ಒಂದು ಯಾವುದಾರೆ ಒಂದು ಫಸ್ಟ್ ಜಾಬ್ ತಗೋ, ಯಾವುದೇ ಇರಲಿ ಒಂದು ಜಾಬ್ ತಗೋ, ಅದು ಜಾಬ್ ಜೊತೆಗೇನೆ ಓದು ಅಂತ. ಇದು ಸಾಧ್ಯ ಇದೆ. ಯಾಕಂದರೆ ನಾವು ಏನು ಮಾಡ್ತೀವಿ ಅಂದರೆ, PDO ಇದ್ದಾಗ ಎಕ್ಸಾಂಪಲು ಒಂದು 6:30-7 ಗಂಟೆಗೆ ನಾನು ಮುಗಿದು ಹೋಗ್ತಿತ್ತು ಡ್ಯೂಟಿ. 6:30 to 7 o'clock ಮುಗೀತಿತ್ತು ಡ್ಯೂಟಿ. ಅಂದರೆ ಮನೆಗೆ ಬರ್ತಿದ್ವಿ ನಾವು 7 ಗಂಟೆಗೆ. ನಮಗೆ ಬೇಜಾನ್ ಟೈಮ್ ಸಿಗ್ತಿತ್ತು. 7 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ಅಂದ್ರೆ ನಮಗೆ ಟೈಮ್ ಸಿಕ್ಕಾಪಟ್ಟೆ ಇರ್ತಿತ್ತು. ಅದೇ ನನಗೆ ಮೇಜರ್ ಟೈಮ್. 7 to 2 o'clock ಓದೋದು ಮೇಜರ್ ಟೈಮ್ ನನಗೆ ಆ್ಯಸ್ ಎ ಡ್ಯೂಟಿ ಇದ್ದಾಗ. ಉಳಿದ ಟೈಮ್ದಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ, ರಜಾ ಹಾಕಿದ ಸಂದರ್ಭದಲ್ಲಿ, ನಾನು ಮುಖ್ಯ ಪರೀಕ್ಷೆಗೆ ರಜಾ ಹಾಕಿದೆ. ಆ ಸಂದರ್ಭದಲ್ಲಿ ನಾವು ಮಾರ್ನಿಂಗ್ 9 o'clock to ಅಪ್ ಟು 2:30, 3 o'clock ನೈಟ್ ನಾವು ಪ್ರಿಪ್ರೇಷನ್ ಮಾಡ್ತಿದ್ವಿ. ಅದು ಇಂಪಾರ್ಟೆಂಟು ಇರ್ತದೆ ಆ ಸಂದರ್ಭದಲ್ಲಿ. ಒಂದು 3 months ಅಷ್ಟು ಮಾಡಲೇಬೇಕಾಗುತ್ತೆ. ಲಾಸ್ಟ್ 3 months ತನಕ. ಸೊ ಈಗ ಚಾಲೆಂಜಸ್ ಅಂತಲೂ ಫೇಸ್ ಮಾಡಬೇಕಾಗತ್ತೆ ನಾವು ಪ್ರಿಪ್ರೇಷನ್ ಒಂದು ಕಡೆ ನೀವು ಕೆಲಸ ಮಾಡ್ತಾ ಇದ್ರೆ ಅದೊಂದು ಚಾಲೆಂಜಸ್ ಆದರೆ, ಬೇರೆ ಚಾಲೆಂಜಸ್ ಕೂಡ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಫೇಸ್ ಮಾಡಬೇಕಾಗಿರತ್ತೆ. ಸೊ ಆ ಚಾಲೆಂಜಸ್ನೆಲ್ಲ ಓವರ್ಕಮ್ ಮಾಡಿ ಯಾವ ಥರ ಪ್ರಿಪೇರ್ ಆಗಬಹುದು KS ಆಫೀಸರ್ ಆಗಬೇಕು ಅಂದರೆ, ಆ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದರೆ? ಇಲ್ಲಿ ಚಾಲೆಂಜಸ್ ಅಂದರೆ ಮುಖ್ಯವಾಗಿ ಇಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆನೂ ಇತ್ತು, ನಾವು ಓದುವಾಗಿತ್ತು. ಈಗೇನು ಅಷ್ಟಿಲ್ಲ ಅನ್ನಿಸ್ತಾ ಇದೆ. ಯಾಕಂದರೆ ಸುಮಾರು ಯೂಟ್ಯೂಬ್ ಚಾನಲ್ಸ್ ಬಂದಿದ್ದಾವೆ. ಆಮೇಲೆ ಅಲ್ಲಿ ಸುಮಾರು ಜನ ಏನು ಮಾಡ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ಇವನ್ ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಗೈಡ್ ಮಾಡಿದ್ದೇನೆ. ಆಮೇಲೆ ಮಾರ್ಕೆಟದಲ್ಲಿ ನಾವು ಓದುವಾಗ ಮೆಟೀರಿಯಲ್ಸ್ ಅಷ್ಟು ಸಿಗ್ತಿದ್ದಿಲ್ಲ. ಅಂದರೆ ನಮಗೆ ಎಕ್ಸಾಂಪಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇತ್ತು, ಅದಕ್ಕೆ ಎಲ್ಲಿ ಹುಡುಕರು ಮೆಟೀರಿಯಲ್ಸ್ ಸಿಗ್ತಿದ್ದಿಲ್ಲ. ನಾನೊಬ್ಬರು ಭೈರಪ್ಪ ಅಂತೇಳಿ IRS ಆಫೀಸರ್, ಅವರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ನಾನು ಬೆಳಗಾವಿಂದ. ಬಂದು ಅವ್ರ ಜೊತೆಗೆ ಒಂದು ದಿವ್ಸ ಫುಲ್ ಡೇ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಯಾವ ರೀತಿ ಅಂದರೆ ಆ ಸಬ್ಜೆಕ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ. ನಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ನಂದು ವೀಕ್ ಇತ್ತು, ಆದರೆ ಅದು 250 ಮಾರ್ಕ್ಸ್ ಇರೋದ್ರಿಂದ ನಾನು ಅದ್ರ ಪ್ರಿಪ್ರೇಷನ್ ಮಾಡಲೇಬೇಕಾಗಿತ್ತು. ಅಂದರೆ ಈ ಥರ ನಮಗೆ ಸಿಚುವೇಶನ್ಸ್ಗಳು ಅವಾಗಿದ್ದು.
ಈಗೇನಾಗಿದೆ ಕನ್ನಡದಲ್ಲಿನೂ ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ ಇದೆ. ಈಗೇನಾಗಿದೆ ಅಂದರೆ ಏನನ್ನ ಓದಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಈಗಿನ ಪ್ರಿಪ್ರೇಷನ್. ಏನು ನೋಡಬಾರ್ದು, ಏನು ಓದಬಾರ್ದು. ಅಂದರೆ ಇಲ್ಲಿ ಎಲ್ಲ ಓದಿರೋನು ಆಗ್ತಾರಂತ ಅಲ್ಲ. ಇಲ್ಲಿ KS ಆಗ್ಬೇಕಾದ್ರೆ ಇಲ್ಲಿ ಮಾರ್ಕ್ಸಿಗಾಗಿ ನಾವು ಓದಬೇಕಾಗ್ತದೆ. ಒಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಮಾರ್ಕ್ಸಿಗಾಗಿ ಓದೋದು ಇಂಪಾರ್ಟೆಂಟ್. ಇಲ್ಲಿ ಮೇನ್ ಚಾಲೆಂಜಸ್ ಏನಂದರೆ ಸಿಕ್ಕಾಪಟ್ಟೆ ಮೆಟೀರಿಯಲ್ ಇದ್ದಿರ್ತದೆ, ನಾವು ಏನು ಪಿಕ್ ಮಾಡಿ ಓದ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೆ ಮುಖ್ಯ ನಾನೊಂದು ಏನಂದರೆ ಹೇಳೋದಂದರೆ ನಾನು ಏನು ಅಳವಡಿಸಿಕೊಂಡಿನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನಾನು KS ಆಫೀಸರ್ ಅದೇ, ನನ್ನ ವೈಫು KS ಆಫೀಸರ್ ಅವರು, ನಮ್ಮ ಮಿಸಸ್ ತಮ್ಮನ್ನು ಆದವು. ನಾವು 3 ಜನ ಒಂದೇ ಅಟೆಂಪ್ಟದಲ್ಲಿ ಆದೆವು. ಅದಕ್ಕೆ ಮುಖ್ಯ ಕಾರಣ ಅಂದರೆ ನಾವು ಏನು ಮಾಡ್ತಿದ್ದೀವಿ ಅಂತ, ನಾವು ಮಾರ್ಕ್ಸಿಗಾಗೆ ಓದ್ತಿದ್ವು. ಅಂದ್ರೆ ಎಲ್ಲಿ ಮಾರ್ಕ್ಸ್ ಬರ್ತದೆ. ಎಕ್ಸಾಂಪಲು ನಾವು ಒಂದು ಸಬ್ಜೆಕ್ಟ್ ಮೇಲೆ ಅಥವಾ ಒಂದು ಟಾಪಿಕ್ ಮೇಲೆ ಎಷ್ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಅದಕ್ಕೆ ಎಷ್ಟು ಓದಬೇಕಾಗ್ತದೆ, ಇದರಿಂದ ರೇಷಿಯೋ ಎಷ್ಟು ಮಾರ್ಕ್ಸ್ ಬರ್ತದೆ, ಇದನ್ನು ತೆಗಿತಿದ್ದೀವಿ ನಾವು. ಈ ಎಕ್ಸಾಂಪಲ್ ಹಿಸ್ಟ್ರಿ ಏನಾಗುತ್ತೆ ಅಂದರೆ ಪ್ರಿಲಿಮ್ಸ್ದಲ್ಲಿ ಕೇವಲ ಒಂದು 15 ಕ್ವಶನ್ಸ್ ಕೇಳ್ತಾರೆ, ಅಂದ್ರೆ 30 ಮಾರ್ಕ್ಸ್. ಆಮೇಲೆ ಮೇನ್ಸ್ದಲ್ಲಿ ಏನಿದಿರ್ತದ, ಮೇನ್ಸಿಗೂ ಪ್ರಿಲಿಮ್ಸಿಗೂ ಲಿಂಕೇ ಇಲ್ಲ. ಅದಕ್ಕೆ ನಾನು ಹಿಸ್ಟ್ರಿ ಓದಬೇಕಾ ಓದಬಾರ್ದಾ, ಅದು ಇಂಪಾರ್ಟೆಂಟ್. ನಾನು ಅವಾಗ ಏನು ಮಾಡ್ತಿದ್ದೆ, ಹಿಸ್ಟ್ರಿ ನಾನು ಜಾಸ್ತಿ ಫೋಕಸ್ ಮಾಡ್ತಿದ್ದಿಲ್ಲ. ಯಾಕಂದರೆ ಪ್ರಿಲಿಮ್ಸಿಗೂ ಮೇನ್ಸಿಗೂ ಕನೆಕ್ಟೇ ಇಲ್ಲ ಹಿಸ್ಟ್ರಿ ಸಬ್ಜೆಕ್ಟು. ಉಳಿದದ್ದು ಜಿಯೋಗ್ರಫಿ ಇದೆ, ಪಾಲಿಟಿ ಇದೆ, ಎಕನಾಮಿ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಇವೆಲ್ಲ ಕನೆಕ್ಟ್ ಭಾಳ ಆಗ್ತಿದ್ವು. ಎಕ್ಸಾಂಪಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಿಲಿಮ್ಸ್ದಲ್ಲಿ 30 ಕ್ವಶನ್ಸ್ ಬರ್ತಿದ್ದು, 60 ಮಾರ್ಕ್ಸ್. ಪ್ಲಸ್ ಮೇನ್ಸ್ದಲ್ಲಿ 250 ಮಾರ್ಕ್ಸ್ ಇದೊಂದು ಸಪ್ರೇಟ್ ಪೇಪರ್. ಅದಲ್ಲದೆ ಎಸ್ಸೇದೊಂದು 125 ಮಾರ್ಕ್ಸ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ಸ್ ಕೇಳ್ತಿದ್ರು. ಅಂದರೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದೇ ಸಬ್ಜೆಕ್ಟ್ ಓದೋದ್ರಿಂದ ನಮಗೆ ಒಂದೇ ಕಲ್ಲಿಗೆ 3 ಹಕ್ಕಿಯನ್ನು ಹೊಡೆದಂಗೆ ಆಗ್ತದೆ. ಹೀಗಾಗಿ ನಾವೇನು ಮಾಡ್ತಿದ್ದೀವಿ, ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಶಲಿ ನಾನು ಹೇಳೋದಂದರೆ, ನನಗೆ 2010 ಅಥವಾ 11 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇನ್ಸ್ ಎಕ್ಸಾಮ್ದಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇದ್ದಿದ್ದಿಲ್ಲ. 2014 ಬ್ಯಾಚ್ ಒಳಗೆ ಈ ಸಿಲೆಬಸ್ ಚೇಂಜ್ ಆಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಭಾಳ ಇಂಪಾರ್ಟೆಂಟ್ ಕೊಟ್ಟರು. ಅಲ್ಲಿವರೆಗೂ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದ್ತಿದ್ದಿಲ್ಲ. ಅದು ಒಂಥರ ಹಿಡಿದ್ರೆ ಚೋಳ ಕಡ್ದಂಗೆ ಆಗೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆದರೆ ನಾವು 14ನೇ ಬ್ಯಾಚ್ ಬರೆಯುವಾಗ ಅದು ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಲೈಫಿಗೆ ಇಂಪಾರ್ಟೆಂಟು. ನಮಗೆ ಇದು ನಾವು ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟರೆ ಇಲ್ಲಿ ಪಾಸ್ ಆಗೋದಿಲ್ಲ. ಯಾವುದು ನಮಗೆ ಇಂಟ್ರೆಸ್ಟ್ ಇಲ್ಲಲ್ಲ, ಅದು ಯಾವುದು ಮಾರ್ಕ್ಸ್ ತಂದು ಕೊಡ್ತಿರ್ತದಲ್ಲ, ಅದು ಭಾಳ ಇಂಪಾರ್ಟೆಂಟ್. ಎಕ್ಸಾಂಪಲ್ ನನಗೆ ಹಿಸ್ಟ್ರಿ ಭಾಳ ಇಂಟ್ರೆಸ್ಟು. ನಾನು ಫಸ್ಟ್ ಬುಕ್ ಬರೆದಿದ್ದೆ ಹಿಸ್ಟ್ರಿ ಮೇಲೆ. ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗೇ ಬುಕ್ ಬರೆದಿದ್ದೀನಿ, ಎಕ್ಸ್ಟರ್ನಲ್ ಡಿಗ್ರಿ. ಅದು ಹಿಸ್ಟ್ರಿ ಮೇಲೇನೆ ಬರೆದಿದ್ದೀನಿ. ಅದೇ ಎಕ್ಸಾಮನ್ನು ನಾನು ಬರೆದಿದ್ದೆ. ಅಷ್ಟೊಂದು ಇಂಟ್ರೆಸ್ಟ್ ನನಗೆ ಹಿಸ್ಟ್ರಿ. ಆದರೆ ಹಿಸ್ಟ್ರಿಗೆ ನಾನು ಅಷ್ಟು ಎಫರ್ಟ್ ಹಾಕಬೇಕಾ, ಒಂದು 4,000 ಪೇಜನ್ನು ಓದಬೇಕು, 4000 ಪೇಜಸ್ ಓದಬೇಕು. 4000 ಪೇಜಸ್ ಹಿಸ್ಟ್ರಿ ಓದಿ ನಾನು ಎಷ್ಟು ಮಾರ್ಕ್ಸ್ ತೆಗೆದಿದೆ ಅದರಲ್ಲಿ, ಅದು ಇಂಪಾರ್ಟೆಂಟ್. ಅದಕ್ಕೆ ನಾನು ಏನು ಹೇಳೋದಂದರೆ, ನಮ್ಮ ರೇಷಿಯೋ ತಗೋಬೇಕು. ನಾವು ಎಷ್ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಒಂದು ಸಬ್ಜೆಕ್ಟ್ ಅಥವಾ ಒಂದು ಟಾಪಿಕ್ ಮೇಲೆ, ಇದರಿಂದ ಎಷ್ಟು ಪೇಜಸ್ ನಾವು ಓದ್ತಿರ್ತೀವಿ, ಆಮೇಲೆ ಎಷ್ಟು ಮಾರ್ಕ್ಸ್ ಬರ್ತಾವೆ, ಈ ರೇಷಿಯೋ ತಗೋಬೇಕು. ಕೆಲವೊಂದು ಸಬ್ಜೆಕ್ಟ್ ಕಡಿಮೆ ಓದಿ ಹೆಚ್ಚು ಮಾರ್ಕ್ಸ್ ಬರ್ತಿರ್ತಾವೆ. ಅಂಥದ್ರ ಮೇಲೆ ಫೋಕಸ್ಡ್ ಆಗಿ ಓದ್ಬೇಕು. ಆಮೇಲೆ ಪ್ರತಿ ಪೇಜ್ ಓದಬೇಕಾಯ್ತಂದ್ರೆ ನಾವು ಏನು ಅಳವಡಿಸ್ಕೊಂಡಿದ್ದೀವಿ ಅಂದರೆ, ಈ ಪೇಜ್ ಮೇಲೆ ಮಾರ್ಕ್ಸ್ ಬರ್ತದೋ ಇಲ್ಲೋ, ಅದನ್ನ ಒಂದು ಅಂದಾಜು ಮೆಂಟಲಿ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಇದು ಯಾವಾಗ ಬರುತ್ತೆ ಅಂದರೆ, ನಾವು ಓಲ್ಡ್ ಕ್ವಶನ್ ಪೇಪರನ್ನು ನೋಡಿದಾಗ ಅಟ್ಲೀಸ್ಟ್ ಒಂದು 10 ಸ್ಟ್ಯಾಂಡರ್ಡ್ ಓಲ್ಡ್ ಕ್ವಶನ್ ಪೇಪರನ್ನು ನಾವು ನೋಡಿ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ದಾರೆ, ಓಕೆ, ಇದನ್ನು ನಾವು ನೋಡ್ಕೋಬೇಕಾಗ್ತದೆ. ನಾವು ಇಲ್ಲಿ ಇಂಪಾರ್ಟೆಂಟ್ ಅಂದರೆ, ನಾವು ಒಂದು 4 ಇಲ್ಲಿ ಮೆಥಡ್ಗಳನ್ನು ಯೂಸ್ ಮಾಡಿದ್ದೆವು. ನಾವೇನು ಮಾಡ್ತಿದ್ದೀವಿ ಅಂದರೆ, ಸೆನ್ಸ್ ಅನಾಲಿಸಿಸ್ ಮಾಡ್ತಿದ್ದೆವು. ಯಾವ ಸೆನ್ಸ್ ಮೇಲೆ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ, ಅಥವಾ ಏನು ಡೈರೆಕ್ಟ್ ಕೇಳ್ತಾ ಇದ್ದಾನೆ ಈ ಟಾಪಿಕ್ ಮೇಲೆ, ಅಥವಾ ಏನೋ ಈಗ ಒಂದೊಂದು ಸಬ್ಜೆಕ್ಟ್ದು ಒಂದೊಂದು ಗುಣಧರ್ಮ ಇದ್ದಿರ್ತಾವೆ. ಸೆನ್ಸ್ ಅನಾಲಿಸಿಸ್ಸು, ಸೋರ್ಸ್ ಅನಾಲಿಸಿಸ್, ಇದು ಭಾಳ ಇಂಪಾರ್ಟೆಂಟ್. ಯಾವ ಸೋರ್ಸ್ದಿಂದ ಕ್ವಶನ್ಸ್ ಬರ್ತಾವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಸುಮ್ಮನೆ ಓದ್ತಾ ಇರ್ತೀವಿ, ಯಾವುದೋ ಬುಕ್ ಏನೇನೋ ಓದ್ತಿರ್ತೀವಿ. ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತದ, ಅದು ಬುಕ್ ಯಾರು ಬರ್ದೇ ಇರಂಗಿಲ್ಲ, ಗೌರ್ಮೆಂಟ್ದು. ಆದರೆ ಅಲ್ಲಿಂದ ಕ್ವಶನ್ಸ್ ಬರ್ತವೆ. ಯಾವ ಸೋರ್ಸ್ ಇಂಪಾರ್ಟೆಂಟ್, ಆಮೇಲೆ ಯಾವ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ನಮಗೆ ಕೆಲವೊಂದು ಸಬ್ಜೆಕ್ಟ್ಗಳು ನೆನಪು ಉಳಿಯೋದಿಲ್ಲ, ಅಂಥವು ಟ್ರಿಕ್ಸ್, ಸೆನ್ಸು, ಸೋರ್ಸು, ಟ್ರಿಕ್ಸು, ಆಮೇಲೆ ಟಾಪಿಕ್ ಅನಾಲಿಸಿಸ್ ಮಾಡ್ತಿದ್ವು. ಯಾವ ಟಾಪಿಕ್ಗಳ ಮೇಲೆ ಕ್ವಶನ್ಸ್ಗಳು ರೈಸ್ ಆಗ್ತಾವಂತ. ಆಮೇಲೆ ಇಲ್ಲಿ ಮೋರ್ ಓವರ್ ಏನಾಗ್ತದಂದರೆ, ಎಲ್ಲರೂ 100% ಮಾರ್ಕ್ಸ್ ತೊಗೊಳಕ್ಕೆ ಯಾರ ಕಡೆನೂ ಸಾಧ್ಯ ಇಲ್ಲ. ಇದನ್ನು ಓದೋ ವಿದ್ಯಾರ್ಥಿಗಳಾಗಿ ನಾವೆಲ್ಲ ಏನು ಮಾಡ್ಬೇಕಂದ್ರೆ, ಇದನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗ್ತದೆ. ಇಲ್ಲೇನಂದರೆ, ಒಂದು ಎವರೇಜ್ ಒಂದು 70% ಮಾರ್ಕ್ಸ್ ತೊಗೊಂಡ್ರೆ
KS ದಲ್ಲಿ ಟಾಪ್ ಇರ್ತೀರಿ ನೀವು 70%. ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಎಲ್ಲನೂ ಓದಿ ಎಲ್ಲನೂ ನಾನು ಇಡೀ ಬ್ರಹ್ಮಾಂಡವನ್ನು ತಿಳ್ಕೊತೀನಿ ಅನ್ನೋದು ಶುದ್ಧ ಸುಳ್ಳು ನನ್ನ ಪ್ರಕಾರ. ಯಾಕಂದರೆ ಭಾಳಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಓದಿದ ಭಾಳಷ್ಟು ರ್ಯಾಂಕ್ ಬಂದವ್ರದ್ದು ನೋಡ್ತಿರ್ತೀವಲ್ಲ, ಅಂದರೆ ಒಂದು ಎವರೇಜನ್ನು ಡೀಪಾಗಿ ಓದ್ಬೇಕು ನಾವು. ಎಲ್ಲಿ ಕ್ವಶನ್ಸ್ ರೈಸ್ ಆಗ್ತಾವಲ್ಲ ಅಲ್ಲಿ ನಾವು ಒಂಥರ PhD ಮಾಡಿದಾಗೆ ಓದಬೇಕು ಆ ಟಾಪಿಕ್ಗಳನ್ನು, ಅಂದ್ರೆ ಅಲ್ಲಿ ಕ್ವಶನ್ಸ್ ರೈಸ್ ಆಗ್ತಾವೆ. ಸೊ ಅಗೇನ್ ಇದು ಎಲ್ಲ ಡಿಪೆಂಡ್ ಅವರು ಯಾವ ತರ ಅನಲೈಸ್ ಮಾಡ್ತಾರೆ ಅನ್ನೋದ್ರ ಡಿಪೆಂಡ್ ಆಗುತ್ತೆ ಇದು. ಸೊ ನೀವು ಅವಾಗ ಹೇಳ್ತಾ ಇದ್ರಿ ನೀವು ಇರೋ ಟೈಮಲ್ಲಿ ಅಷ್ಟೊಂದು ಮಟೀರಿಯಲ್ಸ್ ಇರ್ತಾ ಇರಲಿಲ್ಲ, ಎಲ್ಲೋ ಒಂದ್ ಕಡೆ ಸಿಗ್ತಾ ಇತ್ತು ಅಂತಂದ್ರೆ ಸೋರ್ಸ್ಗಳು ಸಿಗ್ತಾ ಇರ್ತಿರ್ಲಿಲ್ಲ ಅಂತ. ಬಟ್ ಇವಾಗ ಎಷ್ಟು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ತುಂಬಾ ಜಾಸ್ತಿ ಬೇಕಾಗಿದ್ದಕ್ಕಿಂತ ಜಾಸ್ತಿ ಸಿಗ್ತಾ ಇದೆ. ಸೊ ಅದು ಎಷ್ಟು ಕನ್ಫ್ಯೂಸ್ ಮಾಡ್ತಾ ಇದೆ ಇವಾಗಿನ ಜನರೇಷನ್ಗೆ ಅಂತ. ಅದಕ್ಕೆ ಈಗಿನ ಜನರೇಷನ್ಗೆ ನೀವು ಹೇಳೋದು ನಿಜ ಇದೆ, ಸಿಕ್ಕಾಪಟ್ಟೆ ಮೆಟೀರಿಯಲ್ ಆಗಿದೆ, ಬಹಳಷ್ಟು ಕನ್ಫ್ಯೂಸಿಂಗ್ ಆಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಸ್ವಂತಿಕೆ ಅನ್ನೋದು ಬೇಕು. ಸ್ವಂತಿಕೆ ಅಂದ್ರೆ ಈಗ ಯಾರ್ದೋ ಈಗ ನನ್ನ KS ಆಫೀಸರ್ ಆಗಿ ನನ್ನ ಕಡೆ ಬಹಳಷ್ಟು ಹುಡುಗರು ಬರ್ತಾರೆ, ಬಂದು ಸರ್ ಹೇಗೆ ಓದಬೇಕು ಅಂತ. ನನಗೂ ಟೈಮ್ ಎಷ್ಟು ಇರ್ತದ, ಅವ್ರಿಗೆ 1 hour ಸ್ಪೆಂಡ್ ಮಾಡ್ಬೋದು. ನಾನು ನನ್ನ ಡ್ಯೂಟಿ ಮೇಲೆ ನಾನು ಇದನ್ನೆಲ್ಲ ಫೋಕಸ್ ಮಾಡಿ 1 hour ನಾನು ಗೈಡ್ ಮಾಡ್ಬೋದು, ಇದನ್ನ ಹಿಂಗೋದು ಅಂತ. ಅಶೋಕ್ ಮಿರ್ಜಿ ಹತ್ರ ಹೋಗಿದ್ದೇನೆ, ಅಥವಾ ನಂದಿನಿ KR ಅಂತ ನಮ್ಮಲ್ಲಿ IAS ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕು ಕರ್ನಾಟಕದವ್ರು ಇದ್ರು, ಈಗ ಮಂಡ್ಯ CEO ಮೇಡಮ್ ಅದಾರೆ. ಅವ್ರ ಕಡೆ ಹೋಗಿ ಕೆಲವೊಂದು ಹುಡುಗರ್ಸು ಸಜೆಷನ್ಸ್ ತಗೋತಾರೆ. 1 hourದಲ್ಲಿ ನಾವು ಎಷ್ಟು ಸಜೆಷನ್ ಹೇಳಕ್ ಸಾಧ್ಯ? ನಮ್ಮ ಹತ್ರ ಬಂದು ಹೋದ ಹುಡುಗರುಗಳಿಗೆ ನಾನು ಸ್ಪಷ್ಟವಾಗಿ ಏನು ಹೇಳ್ತೇನೆ ಅಂದ್ರೆ, ಅಶೋಕ್ ಮಿರ್ಜಿ ಪರಿಚಯ ಇದಾನಂತಂದ್ರೆ ನಿನ್ KS ಆಗೋದಿಲ್ಲ. ನಿನ್ನ ಸ್ವಂತಿಕೆ ಬೇಕು, ನೀನು ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಭಾಳ ನಿನಗೆ ಸ್ಪಷ್ಟವಾದಂಥ ಅರಿವು ಇರಬೇಕು. ಈಗಿನ ದುನಿಯಾದಲ್ಲಿ ಏನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಮೆಟೀರಿಯಲ್ ಇದೆ, ಅದರೊಳಗೆ ನೀನು ಭಾಳ ಚೂಸ್ ಮಾಡಿ ಓದು ಅಂತ ಹೇಳಿ ನಾನು ಸಜೆಷನ್ಸ್ ಕೊಡ್ತಿರ್ತೀನಿ. ಆಮೇಲೆ ನಾನು ಎಷ್ಟೊಂದು ಜನ ಆಸ್ಪಿರೆಂಟ್ಸ್ನ ನೋಡ್ತಿರ್ಬೇಕಾದ್ರೆ ಅವರು ಪ್ರಿಪ್ರೇಷನ್ ಟೈಮಲ್ಲಿ ಜಾಸ್ತಿ ಅವ್ರು ಟೈಮ್ ಸ್ಪೆಂಡ್ ಮಾಡೋದು ಕೋಚಿಂಗ್ ಕ್ಲಾಸಸ್ಸಿಗೆ ಹೋಗೋದು, ಆ ಟ್ರಾವೆಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ. ಸೊ ಈ ಕೋಚಿಂಗ್ ಕ್ಲಾಸಸ್ಸಿಗೆ ಹೋಗೋದು ಎಷ್ಟರ ಮಟ್ಟಿಗೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಅದನ್ನ ಬಿಟ್ಟು ಮನೇಲೇ ಕೂತ್ಕೊಂಡು ಮಟೀರಿಯಲ್ಸ್ ತೊಗೊಂಡು ಓದೋದು ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಆಗುತ್ತೆ ಅಂತ. ಓಕೆ, ನಾನು ಏನು ಮಾಡ್ತಿದ್ನಿ ಅಂದರೆ ನಂದೇ ಎಕ್ಸಾಂಪಲ್ ತಗೋಬೇಕಾಗಿದ್ರೆ, ನಾನು ಡಿಗ್ರಿ ಕಾಲೇಜಿಗೆ ಹೋಗಲಿಲ್ಲ, ಎಕ್ಸ್ಟರ್ನಲ್ ಡಿಗ್ರಿ ನನ್ನದು. ಓಕೆ, ಯಾಕಂದರೆ ನಾನು 19 ವರ್ಷದ ಒಳಗಡೆನೆ 18 ವರ್ಷ 9 ತಿಂಗಳಿಗೆ ನಾನು ಸರ್ಕಾರಿ ಹುದ್ದೆಗೆ ಬಂದೆ. ಆಮೇಲೆ ನನಗೆ ಡಿಗ್ರಿ ಮಾಡೋಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಇಲ್ಲಿ ಕೋಚಿಂಗ್ ಅನ್ನೋದು, ನಾನು ಕೋಚಿಂಗ್ ತೊಗೊಳಿಲ್ಲ. ನಾನೇನು ಮಾಡಿದೆ ಅಂದರೆ, ಈಗ ಸೈನ್ಸ್ ತಿಳಿಲಿಲ್ಲ ಅಂದರೆ ಸೈನ್ಸಿಗೆ ಯಾರು ಎಕ್ಸ್ಪರ್ಟ್ ಅದಾರು ನೋಡ್ತಿದ್ದೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆ. ನನಗೆ ಎಷ್ಟು ಟೈಮ್ ಅವೈಲೇಬಲ್ ಇದೆ ಅದನ್ನ ಅಷ್ಟೇ. ಕೆಲವೊಂದು ಕೋಚಿಂಗ್ ಸೆಂಟರ್ಗೆ ನಾನು ಹೋಗಿದ್ದೆ ಸೈನ್ಸ್ ರಿಲೇಟೆಡ್. ಹೀಗೆ ಇಲ್ಲಿ ಈಗ ಕೋಚಿಂಗ್ ಅನ್ನೋದು ಏನಿದೆಯಲ್ಲ, ನೀವು ಅಂದಂಗೆ ಟ್ರಾವೆಲ್ಗೆ ಟೈಮ್ ಜಾಸ್ತಿ ಹೋಗ್ತದ ಅದು ಅಂತ ಹೇಳ್ತಾರೆ ನೀವು. ಕೋಚಿಂಗ್ ಬೇಕೇ ಅಂತೇನು ಕಂಡೀಷನ್ಸ್ ಇಲ್ಲ ಇಲ್ಲಿ. ಎಕ್ಸಾಂಪಲ್, ನನ್ನ ವೈಫ್ ಎಲ್ಲಿ ಕೋಚಿಂಗ್ ಸೆಂಟರ್ ಹೋಗಲಿಲ್ಲ, ಅವಳು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಷನ್ ಆದರು. SSLC 48% ಅವಳದು. ಇಲ್ಲಿ ಮಾರ್ಕ್ಸು ಇಂಪಾರ್ಟೆಂಟ್ ಆಗಂಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ಅಂದರೆ ಡಿಗ್ರಿ PUದು ಚೆನ್ನಾಗಿ ಆಗಿದೆ, ತೊಂದರೆ ಇಲ್ಲ. ಆದರೆ ಇಲ್ಲಿ ಕೋಚಿಂಗ್ ಬೇಕು ಅಂತೇನು ಕಂಪಲ್ಷನ್ ಇಲ್ಲ. ಆದರೆ ಯಾವುದೋ ಒಂದು ಟಾಪಿಕ್ಕನ್ನು ಓದೋಕ್ಕಿಂತ ಪೂರ್ವದಲ್ಲಿ ಅಟ್ಲೀಸ್ಟ್ ಅವನು ಯೂಟ್ಯೂಬ್ದಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು. ಆ ಟಾಪಿಕ್ ಮೇಲೆ, ಎಲ್ಲ ಟಾಪಿಕ್ ಮೇಲೆ ಯೂಟ್ಯೂಬ್ದಲ್ಲಿ ವಿಡಿಯೋಸ್ ಇದಾವೆ. ಒಂದೊಂದು ಟಾಪಿಕ್ ಮೇಲೆ ಇಲ್ಲ ಅಂದರೂ 7-8 ಜನ ವಿಡಿಯೋಸ್ ಮಾಡಿದ್ದಾರೆ. ಆ ವಿಡಿಯೋಸ್ ನೋಡಿನೂ ಇದನ್ನ ಪ್ರಿಪ್ರೇಷನ್ ಮಾಡ್ಬೋದು. ಆದರೆ ಎಲ್ಲಿ ಅವನಿಗೆ ಅರ್ಥ ಆಗಲ್ಲ, ಅಂಥ ಸಂದರ್ಭದಲ್ಲಿ ಒಳ್ಳೆ ಮಾರ್ಗದರ್ಶನ ಅವಶ್ಯಕತೆ ಇದೆ. ಕೋಚಿಂಗ್ ಹೋದರೆ ಒಳ್ಳೆಯದು. ಈಗ ಕೆಲವೊಬ್ಬರು ಮನೆಯೊಳಗೆ ಅಫೋರ್ಡೆಬಲ್ ಇರೋದಿಲ್ಲ, ಅವ್ರಿಗೆ ಹಣ ತುಂಬಕ್ಕೆ ಆಗ್ತಿರಲ್ಲ, ಅಂಥದ್ದು ಏನು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಯೂಶಲಿ ನಾವು ನೋಡಿದಂಗೆ ಭಾಳಷ್ಟು ಜನ ವಿದೌಟ್ ಕೋಚಿಂಗ್ಲೇ ಸೆಲೆಕ್ಷನ್ ಆಗ್ತಾರೆ. ಓಕೆ, ಸೊ KS ಆಫೀಸರ್ ಆದಮೇಲೆ ನಿಮ್ಮ ಮೊದಲೇ ಹುದ್ದೆ ಬಗ್ಗೆ ಹೇಳೋದಾಯ್ತಂದ್ರೆ ಅದ್ರ ಬಗ್ಗೆ ಅನುಭವನ ಹಂಚ್ಕೊಳ್ಳೋದಾಯ್ತು ಅಂದರೆ? KS ಆಫೀಸರ್ ಆದ ನಂತರ ನನಗೆ ಅಂದರೆ ಒಳ್ಳೆ ಖುಷಿ ಆಯಿತು. ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಷನ್ ಆದೆ, CTO ಆಗಿ. ಈಗ ಪ್ರಮೋಷನ್ ಆಗಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅಂದರೆ KS ಹುದ್ದೆ ಅನುಭವ ಭಾಳ ಚೆನ್ನಾಗಿರ್ತದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಒಂಥರ ಈಗ KS ಅಧಿಕಾರಿ ಆದ್ರೆ ನಿಮಗೆ ಎಲ್ಲ ಫೆಸಿಲಿಟೀಸು ಇರ್ತವೆ. ಒಂದು ಎರಡನೇದು ಏನಂದರೆ, ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಏನಾಗಿರ್ತದೆ ಅಂದರೆ, ಏನೋ ಒಂದು ಮಾಡ್ಬೇಕಂತ ಅನಿಸಿರ್ತದೆ. ನಾವು ಪಾಲಿಟಿಷಿಯನ್ಸ್ ಆಗಕ್ಕಾಗಂಗಿಲ್ಲ, ಆಗುತ್ತದನ. ಅಂದರೆ ನಮ್ಮ ವ್ಯಾಪ್ತಿಯೊಳಗೆ ಒಬ್ಬರು KS ಆಫೀಸರ್ ಆದ್ರೆ ಅಂದರೆ, ನೀವು ಒಂದು ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಗೆ
ಕೆಲಸವನ್ನ ನಿರ್ವಹಿಸಬಹುದು. ಏನಾದರೂ ಸಮಾಜಕ್ಕೆ ಒಂದು ನಿಮ್ಮದೇ ಆದಂಥ ವಿಭಿನ್ನ ಕೊಡುಗೆಗಳನ್ನ ಕೊಡ್ಬೋದು KS ಆದ್ರೆ. ಎಸ್, ಇದಾಗಿತ್ತು KS ಆಫೀಸರ್ ಅಶೋಕ್ ಮೇಜಿ ಸರ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.